ನಮಸ್ಕಾರ ಗುರು, ನಾನು ನಿಮ್ಮ YR ರಶ್. ನಾವು ಇವತ್ತು ಎಲ್ಲಿಗಪ್ಪ ಟೂರ್ ಹೊಡ್ತಿದ್ದೀವಿ ಅಂದರೆ, ನಾವು ಹೋಗ್ತಾ ಇರೋ ಪ್ಲೇಸು ಚಿಕ್ಕಮಗಳೂರಿನ ಎಂಟ್ರೆನ್ಸು, ಅದೇ ದಿ ಕಲ್ಲತ್ಗಿರಿ ಫಾಲ್ಸ್. ಓಕೆ ಗುರು, ಹಾಗೆ ಬಂದ್ವಿ ಫೈನಲಿ ಬಂದೇ ಬಿಟ್ವಿ. ನಾವು ಬಂದಿದ್ದು ಇವಾಗ ಜಾಗ ಯಾವುದಂದರೆ ಕಲ್ಲತ್ಗಿರಿ ಫಾಲ್ಸ್. ಚಾನಲ್ಗೆ ಯಾರಾದರೂ ಹೊಸಬಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಫುಲ್ ಡೀಟೇಲ್ ಇರುತ್ತೆ. ಸಿನಿಮೆಟಿಕ್ ಆಗಲಿ, ಅಂಡರ್ ವಾಟರ್ ಆಗಲಿ, ಮೇಲೆ ಟ್ರೆಕ್ಕಿಂಗ್ ಮಾಡಿ ಇನ್ನೊಂದು ಹಿಡನ್ ಪ್ಲೇಸ್ ಇದೆ ಇದರಲ್ಲಿ, ಅದನ್ನು ಕೂಡ ತೋರಿಸ್ತೀನಿ. ಓಕೆ ಬನ್ನಿ, ಲೆಟ್ಸ್ ಗೋ. ಓಕೆ ಗುರು, ನೋಡ್ತಾ ಇದ್ದೀರಲ್ಲ, ಇದೆ ಕಲ್ಲತ್ಗಿರಿ ಫಾಲ್ಸು. ಬಟ್ ಇದ್ರ ಹಿಂದೆ ಇನ್ನೊಂದು ಹಿಡನ್ ಫಾಲ್ಸ್ ಇದೆ. ಅದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಮೆಟ್ಲಿ, ಇದನ್ನು ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಬನ್ನಿ, ಇವಾಗ ಸೀದಾ ಮೆಟ್ಲಿ ಹತ್ಕೊಂಡು ಹೋಗೋಣ ಮೇಲಕ್ಕೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮೆಟ್ಲಿಗೆ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಹಂಗೆ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಬೇಕು. ಆಗಲೇ ನೋಡಿದ್ರಲ್ಲ, ಆ ಥರ ಮೆಟ್ಲಿ ಒಂದು 10 ಏನೋ ಅಷ್ಟೇ ಇರೋದು. ಆಮೇಲೆ ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಅಂದ ತಕ್ಷಣ ಏನು ತುಂಬ ದೂರ ಏನು ಟ್ರೆಕ್ಕಿಂಗ್ ಇಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಓಕೆನಾ. ಈ ಕಡೆ ಫಾಲ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಿಂಗೆ ಸೀದಾ ಒಳಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಹೇ ಗುರು, ಫೈನಲಿ ಬಂದೇ ಬಿಟ್ವಿ ಆ ಕಲ್ಲತ್ಗಿರಿ ಫಾಲ್ಸ್ನ ಹಿಡನ್ ಜೆಮ್ಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಹಿಡನ್ ಜೆಮ್. ಬನ್ನಿ ಅಂಡರ್ ವಾಟರ್ ವ್ಯೂ ನೋಡೋಣ. ಫುಲಿ ಗುರು, ಮೇಲೆಲ್ಲ ನೋಡಿದ್ದಾಯಿತು, ಏನು ಬೇಕು ಎಂಜಾಯ್ ಮಾಡಿದ್ದಾಯಿತು. ಹಂಗೆ ಕೆಳಗೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂಡೆಯಲ್ಲೇ ಕೆತ್ತಿರುವಂಥ ಆನೆ. ಫಸ್ಟಿಗೆ ತೋರಿಸಿದ್ನಲ್ಲ ಕಲ್ಲತ್ಗಿರಿ ದೇವಸ್ಥಾನ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇವೆಲ್ಲ ಒಂದೇ ಕಲ್ಲು ಒಳಗೆ ಕೆತ್ತಿರುವಂಥದ್ದು. ಆವಾಗಿನ ಕಾಲದಲ್ಲಿ ಎಷ್ಟು ಪರ್ಫೆಕ್ಟಾಗಿ ಕೆತ್ತಿದ್ದಾರೆ ಅಂದರೆ ನೋಡ್ಬೋದು. ಇಲ್ಲೇ ಶಿವನ ಮೂರ್ತಿ ಕೂಡ ಇದೆ, ಇಲ್ಲಿ ನೋಡ್ಬೋದು. ತುಂಬಾ ಮೂರ್ತಿಗಳಿವೆ. ಆವಾಗಿನ ಕಾಲದಲ್ಲಿ ಈ ಥರ ಕೆತ್ತೋದಕ್ಕೆ ಅದು ಹೆಂಗೆ ಕೆತ್ತಿದ್ರೋ ಅವರಿಗೆ ಗೊತ್ತು. ಓಕೆ ಬನ್ನಿ ಒಳಗೆ ನೋಡೋಣ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ತುಂಬ ದೇವ್ರನ್ನ ಕೆತ್ತಿದ್ದಾರೆ, ವಿಗ್ರಹಗಳನ್ನ ಕೆತ್ತಿದ್ದಾರೆ. ಬಟ್ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಹೋಗೋಕ್ಕಾಗಲ್ಲ. ನೋಡಿ ಕೈ ಮುಗಿಬೇಕಷ್ಟೆ. ನೋಡ್ಕೊಳ್ಳಿ ಇಲ್ಲಿಂದಾನೆ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬಾ ವಿಡಿಯೋಸ್ ಬರ್ತಾ ಇರುತ್ತೆ ಇನ್ಮೇಲೆ ಚಾನಲಲ್ಲಿ. ಓಕೆ.
ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಹಾಗೆ ಈ ಕಡೆ ನೋಡಿ ಮತ್ತೆ ಒಳಗಡೆ ಕೂಡ ಒಂದು ವೀರಭದ್ರೇಶ್ವರ ಸ್ವಾಮಿಯವರ ಮೂರ್ತಿ ಇದೆ. ನಾವು ಅಲ್ಲಿ ಹೋಗಿ ವಿಡಿಯೋ ಮಾಡಬಾರ್ದು, ಅದನ್ನು ಬಂದು ನೀವು ನೋಡಿ. ಓಕೆ ಗುರು, ನೋಡಿದ್ರಲ್ಲ, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೀವು ಯಾರಾದರೂ ಚಾನಲ್ ಹೊಸಬಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಬೇರೆ ವಿಡಿಯೋದಲ್ಲಿ. ಶೇಟು.